ನಮಸ್ಕಾರ ನಮಸ್ಕಾರ. ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಹೇಳ್ತಾರೆ, ಮುಂಗಾರು ಮಳೆಗೆ ಸಿಗ್ಬೇಡ ಕೊನೆ ಭಾಷಣಗಾರ ಆಗ್ಬೇಡ ಅಂತ. ಮುಂಗಾರು ಮಳೆಗೆ ಸಿಕ್ಕಿದ್ರೆ ಎಲ್ಲ ಗಾಳಿ ಗೀಳಿ ಎಲ್ಲ ಹೊಡೆದು ತತ್ತರಿಸ್ತದೆ. ಹಾಗೆ ಕೊನೆ ಭಾಷಣಗಾರ ಅಂತ ಅಂದ್ರೆ ಮುಖ್ಯಮಂತ್ರಿಗಿನ ಮುಂಚಿತವಾಗಿ ಎಲ್ಲ ರಸಪಸ ಎಲ್ಲ ಚೆಚ್ಚಾಕ್ಬಿಟ್ಟಿರ್ತಾರೆ. ಕೃಷ್ಣ ಬೈರೇಗೌಡರು, ಶರತ್ತು, ಮುನಿಯಪ್ಪನವರು, ಜಮೀರು, ಮಹಾದೇವಪ್ಪನವರೆಲ್ಲ ಕುಟ್ಟಾಕ್ಬಿಟ್ರು. ಇನ್ನೇನು ನನಗೂ ಸಿದ್ದರಾಮಯ್ಯವರು ಉಳ್ಕೊಂಡಿಲ್ಲ. ಒಂದು ವೇಳೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, KH ಮುನಿಯಪ್ಪನವರೇ, ಸಹೋದ್ಯೋಗಿಗಳಂತ ಮಹಾದೇವಪ್ಪನವರೇ, ಬೋಸರಾಜ್ ಅವರೇ, ಕೃಷ್ಣ ಬೈರೇಗೌಡ್ರೆ, ಜಮೀರ್ ಅಹಮದ್ ಅವರೇ, ಶಾಸಕ ಮಿತ್ರರಾದಂತ ಶರತ್ ಬಚ್ಚೇಗೌಡ್ರೆ, ಶ್ರೀನಿವಾಸ್ ಅವರೇ, ನಾರಾಯಣ ಸ್ವಾಮಿ ಅವರೇ, ರೇವಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ರವಿ ಅವರೇ, ರಾಮೋಜಿಗೌಡ್ರೆ, ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅಂತ ಹಿರಿಯ ನಾಯಕರಂತ ನಜೀರ್ ಅಹಮದ್ ಅವರೇ, ಮಾಜಿ ಶಾಸಕರಾದಂಥ ವೆಂಕಟಪ್ಪನವರೇ, ಶಾಂತಕುಮಾರ್ ಅವರೇ, ರೇವಣ್ಣವರು ಮತ್ತು ನಮ್ಮ HM ರೇವಣ್ಣವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ CR ಗೌಡ್ರಿದ್ದಾರೆ, ಎಲ್ಲ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ. ಎಲ್ಲ ಶಾಂತಿ ಸ್ಟೇಜ್ ಮೇಲೆ ಕೂತ್ಕೊಂಡ್ರಿ ಸುಮ್ಮನೆ ಸ್ಟೇಜ್ ಮೇಲೆ. ಇವತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂತ ಸಮಾವೇಶವನ್ನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಇದು ಸಾಧನೆಯ ಸಮಾವೇಶ. ನಾನು ಸಾಧನಾ ಸಮಾವೇಶದ ಸಮಾರಂಭಕ್ಕೆ ಬಂದಿದ್ದೇನೆ. ನಮ್ಮ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಸಾಧನೆ ಬಗ್ಗೆ ಹೇಳಲೇ ಇಲ್ಲ. ಅವರು ಒಂದು ಲೋಡ್ ಪಟ್ಟಿ ತಗೊಂಡ್ಬಂದು ಪಂಚವಾರ್ಷಿಕ ಯೋಜನೆ ತರ ಜವಾಹರ್ಲಾಲ್ ನೆಹರು ಶುರು ಮಾಡಿದ್ರು. ಹಂಗೆ ಅವರು ಒಂದು ದೊಡ್ಡ ಪಟ್ಟಿನೇ ಹೇಳೋರೆ. ಒಂದು 2,000 ಕೋಟಿ ಬೇಕೇನೋ ಅವ್ರ ಪಟ್ಟಿಗೆ ಹೇಳಿದ್ದಾರೆ. ಅಂದ್ರೆ ನಾವು ಮಾಡಿದ ಲೆಕ್ಕಕ್ಕಿಲ್ಲ, ಮುಂದಕ್ಕೆ ಮಾಡೋದ್ ಲೆಕ್ಕ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನೋಡಿದ್ರೆ, ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರನೇ ಈಶ್ವರ ಅಂತ ಹೇಳಿ ಇವತ್ತು ನೀವು 136 ಜನ ವಿಧಾನಸಭೆಗೆ ಕಳಿಸಿದ್ರಿ. ಇಬ್ರು ಇಂಡಿಪೆಂಡೆಂಟ್ ಸೇರ್ಕೊಂಡಿದ್ದಾರೆ. ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಇನ್ನಿಬ್ರು ಗೆದ್ದಿದ್ದಾರೆ. ಒಟ್ಟು 140 ಜನ ವಿಧಾನಸೌಧದಲ್ಲಿ ಇದ್ದೇವೆ. ಈ ಬಲಿಷ್ಠವಾದಂತಹ ಸರ್ಕಾರ ನಿಮ್ಗೆ ಋಣ ತೀರಿಸುವಂತ ಕೆಲಸವನ್ನ ಇವತ್ತು ಮಾಡಿದೆ. ಏನು ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದು, ಆ ಮಾತು ಪ್ರಕಾರ ಇವತ್ತು ನಡ್ಕೊಂಡು ಇವತ್ತು ಮುನಿಯಪ್ಪನವರ ಮುಖಂಡತ್ವದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಶ್ರೀನಿವಾಸು ಮತ್ತು ವೆಂಕಟಪ್ಪನವರ ಸಹಕಾರ, ನಮ್ಮ ರಾಮಾಜಿಗೌಡರು ಮತ್ತು ರವಿಯವರ ಬೆಂಬಲ, ಇವೆಲ್ಲದಿಂದ ಈ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ಸಾಧನೆಯನ್ನ ಮಾಡಿ ನಿಮ್ಮೆಲ್ಲರೂ ಕೂಡ ಋಣವನ್ನು ತೀರಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅನೇಕ ಹಿರಿಯರು
ಬೇಕಾದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಈಗ ತಾನೇ ದೀಪ ಹಚ್ಚಿದ್ದು, ಆ ದೀಪ ಮಾತಾಡೋದಿಲ್ಲ, ಆದರೆ ಆ ದೀಪ ಬೆಳಕು ಮಾತ್ರ ಕೊಡ್ತದೆ. ಆ ದೀಪದ ಹಿಂದೆ ಎಣ್ಣೆ ಇದೆ, ಬತ್ತಿ ಇದೆ. ಅದು ಬಿಸಿಲಲ್ಲಿ ಅದು ಒಣಗ್ತಾ ಇರ್ತದೆ, ಸುಡ್ತಾ ಇರ್ತದೆ, ಆದರೆ ಬೆಳಕು ಮಾತ್ರ ಕೊಡ್ತಾ ಇರ್ತದೆ. ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದ್ರು ಕೂಡ ಹಿಂದೆ ಆಡಳಿತದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ನಿವಾರಣೆ ಮಾಡಿ ನಿಮ್ಮೆಲ್ಲರೂ ಕೂಡ ಬದುಕನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸರ್ಕಾರವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿರುವಂತ ಎಲ್ಲ ಕುಟುಂಬಗಳಿಗೆ 90 ಭಾಗ ಮನೆಗೆ ದೀಪವನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಹಸ್ತವರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಳ ತಾಯಿಯಂದಿರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಎಲ್ಲ ಹೆಣ್ಮಕ್ಳ ಪ್ರಯಾಣಕ್ಕೋಸ್ಕರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತ ಶಕ್ತಿ ಯೋಜನೆ ಯುವ ನಿಧಿಯಿಂದ 3,000 ರೂಪಾಯಿ ಕೊಡ್ತಾ ಇದ್ದೇವೆ. ಯಾಕೆ ಕೊಡ್ತಾ ಇದ್ದೀವಿ? ಇದು ಬೆಲೆ ಏರಿಕೆ ಗಗನಕ್ಕೆ ಹೋಗಿ ಆದಾಯ ಪಾತಾಳಕ್ಕೆ ಹೋಗಿದ್ದರಿಂದ ಇವತ್ತು ವಿರೋಧ ಪಾರ್ಟಿಯವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡು ಇವತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ. ರೈತರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಿದ್ರು. ಸ್ವಾಮಿ, ಎಲ್ಲ ಹುಲ್ಲು ಹಿಂಡಿ ಬೂಸ ಬೆಲೆ ಜಾಸ್ತಿ ಆಗಿದೆ. ತಮಿಳುನಾಡಲ್ಲಿ 54 ರೂಪಾಯಿ ಇದೆ, ಆಂಧ್ರಲ್ಲಿ 57, ಮುಂಬೈಲಿ ಇಷ್ಟಿದೆ. ಎಲ್ಲ ಕಡೆನೂ ಬೆಲೆ 50 ರೂಪಾಯಿಗಿಂತ ಜಾಸ್ತಿ ಇದೆ, ನಮಗೆ ಬರೀ ಕಡಿಮೆ ಇದೆ. ನೀವು ರೈತನ ಬದುಕಿಸಬೇಕು ಅಂತ ಹೇಳ್ತಾ ಇದ್ರು. ಸರ್ಕಾರದಿಂದ ಕೂಡ ಹಣವನ್ನು ಜಾಸ್ತಿ ಕೊಡುವಂತ ತೀರ್ಮಾನ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ರು, ಸಬ್ಸಿಡಿ. ನಾವು ರೈತರಿಗೆ 4 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಇವತ್ತು ಬೆಂಗಳೂರು ನಗರದ ವಾಸಿಗಳು ಯಾರಿಗೆ ಅನುಕೂಲ ಇದೆ ಹಾಲನ್ನು ತೆಗೆದುಕೊಳ್ಳಿಕ್ಕೆ ಅವ್ರ ಪರವಾಗಿ ನಿಂತ್ಕೊಂಡು ಈ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೈತನ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡಬೇಕಾದವರು, ರೈತರಿಗೆ ಬೆಂಬಲವನ್ನು ಕೊಡಬೇಕಾದವರು ಇವತ್ತು ರೈತರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಗೆ ಹೋರಾಟ ಮಾಡಕ್ಕಾಗಲಿಲ್ಲ. ಆಕ್ರೋಶ ಯಾರ ಮೇಲೆ ಆಕ್ರೋಶ? ಬಿಜೆಪಿ ಮೇಲೆ ಆಕ್ರೋಶ ಮಾಡಬೇಕು, ಆಗ ಅದಕ್ಕೆ ಉತ್ತರ ಸಿಗ್ತದೆ. ಇವತ್ತು ಯಾವುದೇ ಒಬ್ಬ ಪ್ರಜೆಗಳಿಗರ ಕಡೆಗಣಿಸಿ ಯಾವ ಕೆಲಸ ಮಾಡಿದ್ರೂ ಉಪಯೋಗ ಇಲ್ಲ. ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಅನುಕೂಲಕ್ಕೋಸ್ಕರ ಇವತ್ತು ನಾವು ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಕೊಡಬೇಕು. ಇವತ್ತು ನಾವು 52,000 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟು ಜನರ ಕಲ್ಯಾಣಕ್ಕೋಸ್ಕರ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಹತ್ತಿಸಬೇಕು ಅಂತೇಳಿ ನಾವೇನು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ಇವತ್ತು ನಿಂತ್ಕೊಂಡು ಈ ಜಿಲ್ಲೆಯಲ್ಲಿ 3 ಜನ ಶಾಸಕರನ್ನು ಕೂಡ ಕೊಟ್ಟು ನಮಗೊಂದು ದೊಡ್ಡ ಶಕ್ತಿ ಕೊಟ್ಟು